ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಟೆನ್ಷನ್ ಕೂಡ ಕ್ರಿಯೇಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಒಳಗಡೆ ಇರುವಂತಹ ಕೆಲವು ನೀಚರು ಮಾಡ್ತಾ ಇರುವಂತಹ ಕೆಲಸ ಮತ್ತು ನಮ್ಮ ರಾಜಕಾರಣಿಗಳು ಆಡುತ್ತಿರುವಂತಹ ಮಾತುಗಳು ಪಾಕಿಸ್ತಾನದ ಮುಂದೆ ಭಾರತದ ಒಗ್ಗಟ್ಟನ್ನು ಆಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ ಹಾಗೆ ಆಗುತ್ತೆ. ಹಾಗಾದರೆ ಗೆಳೆಯರೆ, ಯಾವ ರಾಜಕಾರಣಿ ಯಾವ ರೀತಿಯಾಗಿ ಈಗ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಮತ್ತು ದೇಶದ ಒಳಗಡೆ ಏನೆಲ್ಲ ಕುತಂತ್ರಗಳು ನಡೀತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಪಹಲ್ಗಾಮ್ ದಾಳಿ ನಡೆದು ಒಟ್ಟು 13 ದಿನ ಆದರೂ ಕೂಡ ಇನ್ನೂ ಕೂಡ ಉಗ್ರರ ಸುಳಿವು ಸಿಗುತ್ತಾ ಇಲ್ಲ. ಉಗ್ರರ ಸುಳಿವು ಯಾಕೆ ಸಿಗುತ್ತಾ ಇಲ್ಲ ಅಂದರೆ ಗೆಳೆಯರೆ, ಉಗ್ರರು ಎಲ್ಲಿ ಅಡಗಿ ಕುಳಿತಿದ್ದಾರಲ್ಲ ಅಲ್ಲಿ ಕೋಂಬಿಂಗ್ ಎಲ್ಲವೂ ಕೂಡ ಆಗ್ತಾ ಇದೆ. ಕೆಲವೊಂದಿಷ್ಟು ಸೇನಾ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇದ್ದಾವೆ. ಇಷ್ಟೆಲ್ಲ ಸೇನಾ ಕಾರ್ಯಾಚರಣೆ ಆದರೂ ಕೂಡ ಯಾವ ಒಬ್ಬ ಉಗ್ರನ ಪತ್ತೆಯೂ ಆಗಿಲ್ಲ. ಉಗ್ರರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವೂ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಅಲ್ಲಿನ ಸ್ಥಳೀಯರು ಉಗ್ರರಿಗೆ ಕೊಡ್ತಾ ಇರುವಂತಹ ನೆರವು ಮತ್ತು ಉಗ್ರರಿಗೆ ಅವರು ಕೈ ಜೋಡಿಸಿರುವಂತಹ ಹಿನ್ನೆಲೆಯಲ್ಲಿ. ಹೌದು ಗೆಳೆಯರೆ, ಉಗ್ರರು ಅಡಗಿ ಕುಳಿತಿದ್ದಾರೆ. ಈ 13 ದಿನಗಳ ಕಾಲ ಅವರಿಗೆ ಆಹಾರದ ವ್ಯವಸ್ಥೆ ಆಗಬೇಕು ಮತ್ತು ಅವರಿಗೆ ಬೇಕಾದಂತಹ ಕೆಲವು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯೂ ಕೂಡ ಆಗಬೇಕು. ಆದರೆ ಅವರು ಅದಕ್ಕಾಗಿ ಡಿಪೆಂಡ್ ಆಗಿರೋದು ಕಾಶ್ಮೀರದಲ್ಲಿ ಇರುವಂತಹ ಕೆಲವು ಹಳ್ಳಿಗಳ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಅವರು ಈ ಹಳ್ಳಿಗಳಿಗೆ ಬರ್ತಾರೆ. ಯಾವ್ಯಾವ ಹಳ್ಳಿಗಳಿಗೆ ಬರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಸೇನೆ ಆ ಇಡೀ ಹಳ್ಳಿಗಳನ್ನು ಸುತ್ತುವರೆದಿದೆ. ಆದರೂ ಕೂಡ ಅವರಿಗೆ ಅಲ್ಲಿ ಆಹಾರ ಸರಬರಾಜು ಆಗುತ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿರುವಂತಹ ಕೆಲ ಸ್ಥಳೀಯ ಮುಸ್ಲಿಮರು, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅಲ್ಲಿರುವಂತಹ ಕೆಲವು ಮತಾಂಧರು ಮಾಡ್ತಾ ಇರುವಂತಹ ಸಹಾಯ. ಹೌದು ಗೆಳೆಯರೆ, ಅಲ್ಲಿರುವಂತಹ ಕೆಲ ಮತಾಂಧರು ಉಗ್ರರಿಗೆ ನೆರವನ್ನು ಕೊಡ್ತಾ ಇದ್ದಾರೆ. ಉಗ್ರರು ಎಲ್ಲಿ ಇದ್ದಾರಲ್ಲ ಅಲ್ಲಿಯೇ ಹೋಗಿ ಅವರಿಗೆ ಆಹಾರವನ್ನು ಪೂರೈಸಿ ಬರ್ತಾ ಇದ್ದಾರೆ. ಈ ಮಾಹಿತಿ ಸೇನೆಗೆ ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಒಬ್ಬನನ್ನು ವಶಕ್ಕೆ ಪಡಿತಾರೆ. ಅವನ ಹೆಸರು ಇಮ್ತಿಯಾಜ್ ಅನ್ನುವಂತಹ ಈ ಧರ್ಮಾಂಧ ಇದ್ದಾನಲ್ಲ, ಇವನ ವಯಸ್ಸು ಕೇವಲ 22 ವರ್ಷ ವಯಸ್ಸು. ಕೇವಲ 22 ವರ್ಷ ವಯಸ್ಸಿನ ಜೊತೆಗೆ ವಯಸ್ಸಲ್ಲೇ ಇವನು ಉಗ್ರ ಸಂಘಟನೆಯ ಜೊತೆ ನಂಟನ್ನು ಹೊಂದಿದ್ದ. LET ಉಗ್ರ ಸಂಘಟನೆಯಲ್ಲಿ ಇವನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಮತ್ತು ಉಗ್ರರಿಗೆ ಸಹಾಯ ಮಾಡಿರುವ ಶಂಕೆಯ ಆಧಾರದ ಮೇಲೆ ಸೇನೆ ಇವನನ್ನು ವಶಕ್ಕೆ ಪಡೆಯಿತು. ಸೇನೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈ ದಾಳಿಗೂ ಮೊದಲು ಉಗ್ರರು ಭಾರತಕ್ಕೆ ಬಂದು ಹೋಗಿದ್ರು. ಉಗ್ರರು ಯಾವಾಗ ಭಾರತಕ್ಕೆ ಬಂದು ಹೋಗಿದ್ರಲ್ಲ ಆಗ ಆ ಎಲ್ಲ ಉಗ್ರರಿಗೆ ಆಶ್ರಯ ಕೊಟ್ಟಿದ್ದು ಕೂಡ ಇದೇ ಇಮ್ತಿಯಾಜ್. ಹಾಗಾಗಿ ಇಮ್ತಿಯಾಜ್ನನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿ ಉಗ್ರರ ಅಡಗುತಾಣ ಎಲ್ಲಿ ಇದೆ ಅಂತ ಅವರು ಕೇಳ್ತಾ ಹೋಗ್ತಾ ಇದ್ರು. ಈಗ ಉಗ್ರರು ಎಲ್ಲಿ ಇದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಯು ಈ ಇಮ್ತಿಯಾಜ್ನಿಗಿತ್ತು. ಹಾಗಾಗಿ ಸೇನೆ ಇವನನ್ನು ಸ್ವಲ್ಪ ವರ್ಕ್ ಮಾಡಿ ಆನಂತರ ಇವನು ಕೂಡ ಒಪ್ಪಿಕೊಳ್ತಾನೆ, ಉಗ್ರರು ಎಲ್ಲಿ ಅಡಗಿ ಕುಳಿತಿದ್ದಾರೆ ನನಗೆ ಆ ಜಾಗ ಗೊತ್ತು, ತೋರಿಸ್ತೀನಿ ಅಂತ. ಹೀಗೆ ಅವರನ್ನು ಕರೆದುಕೊಂಡು ಹೋಗಬೇಕಾದ್ರೆ ಬಾರಾಮುಲ್ಲಾ ಸಮೀಪ ವಿಶ್ವ ಅನ್ನುವಂತಹ ಒಂದು ನದಿ ಇದೆ. ಇದ್ದಕ್ಕಿದ್ದ ಹಾಗೆ ಸೇನೆಯವರಿಂದ ಇವನು ತಪ್ಪಿಸಿಕೊಂಡು ನದಿಗೆ ಹಾರಿ ಅಲ್ಲಿ ಈಜಲು ಪ್ರಯತ್ನ ಪಡ್ತಾನೆ. ಆದರೆ ಆಗೋದಿಲ್ಲ. ನದಿಗೆ ಹಾರಿ ಪ್ರಾಣವನ್ನು ಬಿಟ್ಟು ಉಗ್ರರಿಗೆ ತನ್ನ ನಿಯತ್ತನ್ನು ಈ ಇಮ್ತಿಯಾಜ್ ತೋರಿಸಿದ್ದಾನೆ. ಆನಂತರ ಇಮ್ತಿಯಾಜ್ನ ಕುಟುಂಬ ಸೇನೆಯ ಮೇಲೆ ಆರೋಪಗಳನ್ನು ಮಾಡ್ತಾ ಬಂತು. ಸೇನೆಯ ಮೇಲೆ ಯಾವ ರೀತಿಯಾಗಿ ಆರೋಪ ಮಾಡ್ತು ಅಂದರೆ ಇಲ್ಲಿ ವಿಚಾರಣೆ ಸರಿಯಾಗಿ ಮಾಡಿಲ್ಲ, ಬೇಕು ಅಂತಲೇ ನನ್ನ ಮಗನನ್ನು ಇವರು ಕೊಂದು ಹಾಕಿದ್ದಾರೆ ಅಂತ ಸೇನೆಯ ಮೇಲೆ ಆರೋಪ ಮಾಡ್ತು. ಆನಂತರ ಗೆಳೆಯರೆ, ಇವತ್ತು ಏನಾಗಿದೆ, ಅಲ್ಲಿನ ಡ್ರೋನ್ ವಿಷಲ್ ಬಿಡುಗಡೆಯಾಗಿದೆ. ಹೌದು ಗೆಳೆಯರೆ, ಡ್ರೋನ್ ವಿಷಲ್ ಬಿಡುಗಡೆಯಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದೇ ಇಮ್ತಿಯಾಜ್ ನೇರವಾಗಿ ಹೋಗಿ ನದಿಗೆ ಹಾರಿಬಿಡ್ತಾನೆ. ಒಂದು ನದಿಗೆ ಹಾರಿರುವಂತಹ ವಿಚಾರ 2 ಆ್ಯಂಗಲ್ನಲ್ಲಿ ಚರ್ಚೆ ಆಗುತ್ತಾ ಇದೆ. ಯಾವುದು
ಯಾವುದು ಎರಡು ಆ್ಯಂಗಲ್ ಅಂದರೆ, ಒಂದು ಉಗ್ರರಿಗೆ ನಿಯತ್ತಾಗಿ ಇರೋದಕ್ಕೆ, ಒಂದು ವೇಳೆ ಉಗ್ರರ ಜಾಗವನ್ನು ಇವನು ತೋರಿಸಿದ್ರೆ ಉಗ್ರರನ್ನು ಸೇನೆ ಹೊಡೆದು ಕೆಡುತ್ತಾ ಇತ್ತು. ಹಾಗಾಗಿ ಉಗ್ರರ ಮೇಲಿನ ನಿಯತ್ತಿಗೆ ಇವನು ತನ್ನ ಪ್ರಾಣವನ್ನು ಅರ್ಪಿಸಿ ಹುರ್ಟೂರಿಗೆ ಹೋಗಿದ್ದಾನೆ ಅನ್ನೋದು ಒಂದು ರೀತಿಯಾಗಿರುವಂತಹ ಚರ್ಚೆ. ಮತ್ತೊಂದು ಚರ್ಚೆ ಏನು ಅಂದರೆ, ಸೇನೆಯ ಕೈಯಿಂದ ನದಿಯಲ್ಲಿ ಹಾರಿದ್ರೆ ಈಜಿನಾನು ತಪ್ಪಿಸಿಕೊಳ್ಳಬಹುದು ಅನ್ನುವಂತಹ ವಿಚಾರದಲ್ಲಿಯೂ ಕೂಡ ನದಿಗೆ ಹಾರಿರ್ಬೋದು. ಅದರ ಬಗ್ಗೆ ಈಗ ತನಿಖೆಯೂ ಕೂಡ ಚುರುಕಾಗಿದೆ. ಗೆಳೆಯರೆ, ಉಗ್ರರು ಯಾಕೆ ಸಿಗುತ್ತಾ ಇಲ್ಲ ಅಂದರೆ, ಅಲ್ಲಿ ಇರುವಂತಹ ಧರ್ಮಾಂಧರು ಮತಾಂಧರೇ ಇದಕ್ಕೆ ಕಾರಣ. ಇವರು ಇಲ್ಲಿಯೇ ಹುಟ್ಟಿದ್ದಾರೆ, ಇದೇ ದೇಶದಲ್ಲಿ ಬೆಳೀತಾರೆ, ಇದೇ ದೇಶದ ಅನ್ನವನ್ನು ತಿಂತಾರೆ, ಇದೇ ದೇಶದ ಉದ್ಯೋಗವನ್ನು ಕೂಡ ಮಾಡ್ತಾರೆ, ಇದೇ ದೇಶದಲ್ಲಿಯೇ ಇರ್ತಾರೆ. ಆದರೆ ಯಾವುದೋ ಒಂದು ಮತಾಂಧತೆಯನ್ನು ತಲೆಗೆ ತುಂಬಿಕೊಂಡು ದೇಶದ ವಿರುದ್ಧವೇ ಇವರು ಸಂಚನ್ನು ರೂಪಿಸಿ ಉಗ್ರರಿಗೆ ಇವರು ಸಾಥ್ ಕೊಡ್ತಾರೆ ಅಂದರೆ ಇವರ ಮನಸ್ಥಿತಿ ಹೇಗಿರಬೇಡ ಅನ್ನೋದನ್ನು ಯೋಚನೆ ಮಾಡಬೇಕು ಗೆಳೆಯರೆ. ಇಲ್ಲಿಯೂ ಕೂಡ ಉಗ್ರರು ಅಟ್ಯಾಕ್ ಮಾಡಿದ್ದು ನಮ್ಮ ದೇಶದ ನಾಗರಿಕರನ್ನು, ನಮ್ಮ ದೇಶದ ಪ್ರವಾಸಿಗರನ್ನು. ಆದರೆ ಇವನು ಉಗ್ರರನ್ನು ಹಿಡಿದುಕೊಡೋದಕ್ಕೆ ಹೋಗೋದಿಲ್ಲ. ಅದರ ಬದಲಾಗಿ ತನ್ನ ಪ್ರಾಣ ಹೋದರೂ ಸರಿ ಅಂತ ನದಿಗೆ ಹಾರ್ತಾನೆ. ಅಂದರೆ ಇವರ ಮತಾಂಧ ಮೆಂಟಾಲಿಟಿಗಳು ಯಾವ ರೀತಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಂಥವರಿಂದಲೇ ಇಂದಿಗೂ ಕೂಡ ಉಗ್ರರು ಸಿಗ್ತಾ ಇಲ್ಲ, ಉಗ್ರರು ಪತ್ತೆ ಆಗ್ತಾ ಇಲ್ಲ. ಸೇನೆಯೂ ಕೂಡ ಕಾರ್ಯಾಚರಣೆ ಎಲ್ಲವನ್ನೂ ಮಾಡ್ತಾ ಇದೆ, ಕೋಂಬಿಂಗ್ ಮಾಡ್ತಾ ಇದೆ, ಡ್ರೋನ್ ಮೂಲಕ ಕೋಂಬಿಂಗ್ ವ್ಯವಸ್ಥೆ ಎಲ್ಲವೂ ಕೂಡ ಆಗಿದೆ. ಮೊದಲಾಗಿ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಕೋಂಬಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಉಗ್ರರು ಆಲ್ರೆಡಿ ಎತ್ತರದ ಪ್ರದೇಶದಲ್ಲಿ ಗುಹೆಯಲ್ಲಿ ಕುಳಿತಿದ್ದಾರೆ. ಅವರನ್ನು ಹುಡುಕಬೇಕು ಅಂದರೆ ಕೆಳಗಡೆಯಿಂದ ಮೇಲಕ್ಕೆ ಹೋಗಬೇಕು. ಆ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ನಿಖರವಾಗಿರುವಂತಹ ಮಾಹಿತಿ ಪಡೆದೇ ಮಾಡಬೇಕು. ಇಲ್ಲ ಅಂದರೆ ನಾವು ನಮ್ಮ ಸೈನಿಕರನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಬಹುದು. ಆದರೆ ಅವರ ಬಗ್ಗೆ ಮಾಹಿತಿ ಇರುವಂತಹ ಇಲ್ಲಿನ ಧರ್ಮಾಂಧರು, ದೇಶದ ಒಳಗಡೆ ಇರುವಂತಹ ಧರ್ಮಾಂಧರು ಯಾವುದೇ ರೀತಿಯಾಗಿರುವಂತಹ ಮಾಹಿತಿಯನ್ನು ಬಿಟ್ಟು ಕೊಡ್ತಿಲ್ಲ ಅನ್ನೋದು ಒಂದು ವಿಪರ್ಯಾಸ. ಅಂದರೆ ಮತ್ತೊಂದು ವಿಪರ್ಯಾಸ ನಮ್ಮ ರಾಜಕಾರಣಿಗಳು. ಹೌದು ಗೆಳೆಯರೆ, ನಮ್ಮ ರಾಜಕಾರಣಿಗಳು ಈಗ ಸೇನೆಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಬ್ಬ ಇಮ್ತಿಯಾಜ್ನನ್ನು ಇವರು ಹುಷಾರಾಗಿ ಕರೆದುಕೊಂಡು ಹೋಗಬೇಕಿತ್ತು ಅಂತ ಕಾಶ್ಮೀರದ ರಾಜಕಾರಣಿ ಒಬ್ಬ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅಂದರೆ ಇವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅರ್ಥ ಮಾಡ್ಕೊಳ್ಳಿ. ಸೇನೆ ಎಲ್ಲವೂ ಕೂಡ ಇವನನ್ನು ಹುಷಾರಾಗಿಯೇ ಕರೆದುಕೊಂಡು ಹೋಗಿರುತ್ತೆ. ಆದರೆ ಈ ಬಡ್ಡಿ ಮಗ ಏಕಾಏಕಿಯಾಗಿ ನೀರಿಗೆ ಹಾರ್ತಾನೆ ಅಂತ ಸೇನೆಗೆ ಮೊದಲೇ ಕನಸು ಬಿದ್ದಿತ್ತ. ಮೊದಲು ನಮ್ಮ ರಾಜಕಾರಣಿಗಳು ಮಾತನಾಡುವಾಗ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು. ಕಾಮನ್ ಸೆನ್ಸ್ ಅನ್ನೋದನ್ನು ನಮ್ಮ ರಾಜಕಾರಣಿಗಳು ತಲೆಯಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಅವರಿಗೆ ಒಳ್ಳೆಯದು. ಯಾಕೆಂದರೆ ಇಲ್ಲಿ ಸೇನೆಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ ಹಾಗಾಗತ್ತೆ. ಇದೆಲ್ಲವೂ ಒಂದು ವಿಚಾರ. ಆದರೆ ಮತ್ತೊಂದು ವಿಚಾರ ಈಗ ಬಹಳ ಚರ್ಚೆ ಆಗುತ್ತಾ ಇರೋದು ರಾಜನಾಥ್ ಸಿಂಗ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಈಗ ಆಲ್ರೆಡಿ ವಾಯುಸೇನೆ ರೆಡಿಯಾಗಿದೆ, ಭೂಸೇನೆಯೂ ಕೂಡ ರೆಡಿಯಾಗಿದೆ. ಆನಂತರ ನಮ್ಮ ನೇವಿಯೂ ಕೂಡ ಅಂದರೆ ಜಲಸೇನೆಯೂ ಕೂಡ ಯುದ್ಧಾಭ್ಯಾಸವನ್ನು ಮಾಡ್ತಾ ಇದೆ. ಆ ಎಲ್ಲ ಸೇನೆಗಳ ಮುಖ್ಯಸ್ಥರ ಜೊತೆಯಲ್ಲಿ ನರೇಂದ್ರ ಮೋದಿಯವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಕ್ರೂಷಿಯಲ್ ಟೈಮ್ನಲ್ಲಿ ಭಾರತದ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ದೇಶದ ಜನ ಏನು ನೀವು ಬಯಸ್ತಾ ಇದ್ದೀರಲ್ಲ ಅದು ಆಗಿಯೇ ಆಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಯುದ್ಧದ ಮುನ್ಸೂಚನೆ ಅಂತ ಕರೆಸ್ಕೊಳ್ತಾ ಇದೆ. ಯುದ್ಧದ ಮುನ್ಸೂಚನೆಯೂ ಕೂಡ ಈಗ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಅಂದರೆ ರಷ್ಯಾದಿಂದ ಶೀಘ್ರವಾಗಿ ಅಂದರೆ ಒಂದು ಒಪ್ಪಂದ ಅದೆಲ್ಲವೂ ಕೂಡ ಆಗಾದ ಮೇಲೆ ಆಯುಧಗಳ ಸರಬರಾಜು ಆಗಬೇಕು. ಆದರೆ ಈಗ ಶೀಘ್ರವಾಗಿ ರಷ್ಯಾದಿಂದ ಒಂದಷ್ಟು ಮಿಸೈಲ್ಗಳು ಭಾರತಕ್ಕೆ ಬಂದು ಸೇರ್ತಾ ಇರೋದು, ಭಾರತ ಈ ಎಲ್ಲ ಆಯುಧಗಳನ್ನು ಸಂಗ್ರಹಣ ಮಾಡ್ತಾ ಇರೋದು ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹೆದರಿಕೆಯನ್ನು ಕೊಟ್ಟಿದೆ. ಇದು ಗೆಳೆಯರೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.